ನಮಸ್ಕಾರ. ವಿಡಿಯೋ ನೋಡುತ್ತಿರುವ ಎಲ್ಲ ಸ್ನೇಹಿತರಿಗೆ, ನಮ್ಮ ಕಾಸರಗೋಡು ಚೆಂಗಳ ತನಕ ಒಂದು ದೊಡ್ಡ ರಸ್ತೆ ಆಗ್ತಾ ಉಂಟು. ಅದರ ಮಧ್ಯೆ ಅದು ಕಂಪ್ಲೀಟ್ ಆಗಿ ಪೂರ್ಣವಾಗಿದೆ ಎನ್ನುವಂಥ ಮೆಸೇಜ್ ಬರ್ತಾ ಉಂಟು. ಪೂರ್ಣವಾಗಿದೆ ಅಂತ ಈ ರೀತಿ ನೋಡುವಾಗ ಬಹುಶಃ ಪೂರ್ಣ ಆಗಲಿಲ್ಲ. ತುಂಬ ಕಡೆ ಅಲ್ಲಲ್ಲಿ ಸ್ಟೇ ಆಗಿದೆ. ಮಂಜೇಶ್ವರದ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ಮಂಜೇಶ್ವರದಲ್ಲಿ ಅವತ್ತು ನಡೆದಂಥ ತುಂಬ ಘಟನೆಗಳಂದರೆ ನಮ್ಮ ಪ್ರತಿಭಟನೆಗಳು, ಮಂಜೇಶ್ವರದ ಜನತೆಗೆ ಜನತೆಯನ್ನು ಮಾಡುವಂಥ ನಿರ್ಲಕ್ಷ್ಯ. ಇಲ್ಲಿ ಮಂಜೇಶ್ವರದ ನಿಮಗೆಲ್ಲರಿಗೂ ಗೊತ್ತುಂಟು, ಮಂಜೇಶ್ವರದವ್ರಿಗೆ ಗೊತ್ತುಂಟು, ಬೇರೆಯವರಿಗೂ ಗೊತ್ತಿರ್ಬೋದು. ಮಂಜೇಶ್ವರದಷ್ಟು ದೊಡ್ಡ ಪೇಟೆ ಇಲ್ಲಿ ಸಾಧಾರಣ ಉಪ್ಪಳದವರಿಗೆ, ತಲಪಡಿಯಿಂದ ಉಪ್ಪಳದವರಿಗೆ ಬೇರೆ ಯಾವುದಿಲ್ಲ. ಉಪ್ಪಳಕ್ಕಿಂತಲೂ ದೊಡ್ಡ ಪೇಟೆ ಅಂತ ಹೇಳ್ಬೋದು, ಸಿಟಿ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ತಾಲೂಕು ಪಂಚಾಯತ್ ಆಫೀಸ್ ಆಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಬ್ಲಾಕ್ ಪಂಚಾಯತ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಆಫೀಸ್ಗಳು, ಗೌರ್ಮೆಂಟ್ ಪರವಾಗಿರುವಂಥ ಅನೇಕ ಆಫೀಸ್ಗಳು ಇರುವುದು ಎಲ್ಲ ಕಾಂಜಂಗಾಡು, ಕಾಸರಗೋಡು, ಮಂಗಳೂರು ಎಲ್ಲ ಕಡೆಯಿಂದ ಗೌರ್ಮೆಂಟ್ ಕೆಲಸಕ್ಕಾಗಿ ಇಲ್ಲಿ ಬರುವವರನ್ನು ನಾವು ನೋಡ್ತೇವೆ. ಯಾಕೆಂದರೆ ಮಂಜೇಶ್ವರದಲ್ಲಿ ಅಷ್ಟೊಂದು ಸೌಲಭ್ಯಗಳುಂಟು. ಆ ಎಲ್ಲ ಸೌಲಭ್ಯಗಳು ಕಾಸರಗೋಡಿನಲ್ಲಿರುವಂಥ ಕೆಲವು ಸೌಲಭ್ಯಗಳು ಒಂದು ಅರ್ಧದಷ್ಟಾದರೂ 50% ಆದರೂ ಮಂಜೇಶ್ವರದಲ್ಲಿದೆ. ಅಂದ ಮೇಲೆ ಮಂಜೇಶ್ವರದಲ್ಲಿ ಒಂದು ದೊಡ್ಡ ಅಂಡರ್ ಪಾಸ್ ಆಗಬೇಕಿತ್ತು. ಅಂಡರ್ ಪಾಸ್ ಆಗಲಿಲ್ಲ. ಆಚೆ ಹೋಗುವಂಥ ಅಂಡರ್ ಪಾಸ್ ಆಗಲಿಲ್ಲ. ಅಲ್ಲೊಂದು ಅಂಡರ್ ಪಾಸ್ ಆಗಿದೆ, ಇಲ್ಲಿ 10 ಮೈಲ್ಸ್ ಎಂಬ ಸ್ಥಳದಲ್ಲೊಂದು ಅಂಡರ್ ಪಾಸ್ ಆಗಿದೆ. ಅದು ನೇರ ಕೀರ್ತೇಶ್ವರ ಮಾರ್ಗವಾಗಿ ಹೋಗುವಂಥ ಒಂದು ಮಾರ್ಗವನ್ನು ಅಂಡರ್ ಪಾಸ್ ಆಗಿ ದೊಡ್ಡ ಅಂಡರ್ ಪಾಸ್ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಒಂದು ಸಣ್ಣದು ಮನುಷ್ಯರು ನಡೆಯುವಂಥ ಅಂಡರ್ ಪಾಸ್ ಆದರೂ ಇಲ್ಲಿ ಆಗಬೇಕಿತ್ತು ಆಗಬೇಕು ಎನ್ನುವಂಥ ಒಂದು ಆಗ್ರಹವನ್ನು, ಆಸೆಯನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಿದರು. 100ಕ್ಕಿಂತ ಹೆಚ್ಚು ದಿನಗಳು ಪ್ರತಿಭಟನೆ ನಡೆದು ಕೂಡ ಅಲ್ಲೇನು ಪ್ರಯೋಜನಕರ ಆಗಲಿಲ್ಲ. ಒಂದು ಕಡೆ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಆಗಲಿಲ್ಲ ಅಂತ ಹೇಳ್ತಾರೆ. ಕೆಲಸ ಶುರುವಾಗಲಿಲ್ಲ, ಆದರೆ ಕಂಪ್ಲೀಟ್ ಆಗಿದೆ ಕೆಲಸ. ಪ್ರತಿಭಟನೆ ಸ್ಟಾರ್ಟ್ ಮಾಡುವಾಗಲೇ ಅಲ್ಲಿ ಆ ಒಂದು ಸ್ಥಳ ಎಲ್ಲಿ ಅಂಡರ್ ಪಾಸ್ ಬರಬೇಕಿತ್ತು ಆ ಒಂದು ಸ್ಥಳವನ್ನು ಕಂಪ್ಲೀಟ್ ಬಂದು ಮಾಡಿ ಆಗಿದೆ. ಆಮೇಲೆ ಪ್ರತಿಭಟನೆ ನಡೆದದ್ದು. ಅಂದರೆ ಅದರಲ್ಲಿ ವಿಷಯಗಳು ತುಂಬ ಇವೆ. ಪ್ರತಿಭಟನೆ ಆದಮೇಲೆ ಅಲ್ಲಿ ಕೇಂದ್ರದವರಿಗೆ, ಗಡ್ಕರಿಯವರಿಗೆ ಕೇಸ್ ಹೋಯಿತು. ಅಲ್ಲಿವರೆಗೆ ಹೋದ್ಮೇಲೆ ಅವರು ಹೇಳಿದರು ಮಾಡ್ಬೋದು ಎನ್ನುವಂಥ. ಆದರೆ ಇಲ್ಲಿ ಕಾಂಟ್ರಾಕ್ಟರ್ ಆಲ್ರೆಡಿ ಆಗಿದೆ. ಕಾಂಟ್ರಾಕ್ಟರ್ ಅನ್ನೋದು ಏನು, ಅದು ಅವರಿಗೆ ಸಂಬಂಧಪಟ್ಟೆಲ್ಲ ಹಣದ ವ್ಯವಹಾರ ವಿನಿಮಯ ಎಲ್ಲ ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ. ಇನ್ನು ಟೆಂಡರ್ ಥ್ರೂಯಿಂದ ಇದು ಮಾಡಬೇಕಂದ್ರೆ ತುಂಬ ಹಣ ಖರ್ಚು ಉಂಟಂತೇಳಿ ಇಲ್ಲಿಯವರೆಲ್ಲ ಈ ನಮ್ಮದು ಎಂಥ ಕಂಪನಿ ಉಂಟು, ರೋಡ್ ಮಾಡುವಂಥ ಕಂಪನಿ, ULCC ಕಂಪನಿ, ಅದು ಸ್ವಲ್ಪ ಅದರ ಹಿಂದೆಟಾಗ್ತಾ ಉಂಟು. ಆ ರೀತಿಯಾಗಿ ಅಂಡರ್ ಪಾಸ್ ಆಗಲಿಲ್ಲ. ನಮ್ಮ ಈ ಮಂಜೇಶ್ವರದಷ್ಟು ಕೆದಂಬಡಿಯಿಂದ ತಲಪಡಿಯವರೆಗೆ, ಗುಂಜತ್ತೂರುವರೆಗೆ, ಉಪ್ಪಳದವರೆಗೆ ಇರುವಂಥ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಅದೊಂದು ದೊಡ್ಡ ಕರಾಳ ವಿಷಯ. ಯಾಕಂದರೆ ಅದು ಅಂಡರ್ ಪಾಸ್ ಆಗಲಿಲ್ಲ. ಇನ್ನು ಸ್ಟೆಪ್ಪು ಮೇಲಿಂದ ಹೋಗುವಂಥ ಒಂದು ಬ್ರಿಡ್ಜ್ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಆ ಬ್ರಿಡ್ಜಿಂದ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಹೇಗೆಲ್ಲ ಸಮಸ್ಯೆ ಉಂಟಂತೆ. ಅದಕ್ಕೋಸ್ಕರ ಅದು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ ಅಂತೇಳಿ ಜನರೆಲ್ಲ ನಂಬ್ತಾ ಇದ್ದಾರೆ. ಅದರ ಮುಂದೆ ನೋಡಬೇಕು, ಅಂಡರ್ ಪಾಸ್ ಆಗ್ತದೆ ಇನ್ನೊಮ್ಮೆ ಅದನ್ನು ಅಗಿಬೇಕು. ಆದ ಕಾರಣ ಮಂಜೇಶ್ವರದಲ್ಲಿ ಆ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಸ್ಟೇ ಆಗಿದೆ, ಕಂಪ್ಲೀಟ್ ಆಗಲಿಲ್ಲ. ಸದ್ಯವಾಗಿ ಪೂರ್ಣವಾಗ್ತಾ ಉಂಟು ಅಂತ ಹೇಳಿದ್ದಾರೆ, ಆದರೆ ಪೂರ್ಣ ಆಗ್ತಿಲ್ಲ. ಇಲ್ಲಿ ಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಅಂಡರ್ ಪಾಸ್ ಮಾಡದೆ ಇಲ್ಲಿ ಅವರು ನಾವೆಲ್ಲ ಬಿಡುವುದಿಲ್ಲ ಅಂತ ನಾವೆಲ್ಲ ನಿಂತಿದ್ದೀವಿ, ಪ್ರತಿಭಟಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಅದನ್ನು ಕಂಪ್ಲೀಟ್ ಮಾಡಿಯೇ ಮತ್ತೆ ಮುಂದಕ್ಕೆ ಹೋಗಬೇಕು. ಆದರೆ ಗೊತ್ತಿಲ್ಲ ಅದು ಹೇಗೆ ಆಗ್ತದೆ ಅಂತೇಳಿ. ಅವರಿಗೆ ಗೊತ್ತಿದ್ದರೆ ಮಾಡ್ತಾರೆ, ಮಾಡಿದರೂ ಮಾಡ್ಬೋದು, ಇಲ್ಲದಿದ್ದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಭಟನೆಗಳು ಮಾತ್ರ ನಿರಂತರವಾಗಿ ನಡೀತಾ ಇರ್ತದೆ. ಆದರೆ ಇಲ್ಲಿ ಮುಖ್ಯವಾಗಿ ಒಂದು ಅಂಡರ್ ಪಾಸ್ ಬೇಕು. ಕಾಲೇಜ್ ಆಗಿರ್ಬೋದು, ಎಲ್ಲ ಇಲ್ಲಿ ನಾನು ಮೊದಲು ಹೇಳಿದಂಥ ಎಲ್ಲ ವಿಷಯಗಳು ಇಲ್ಲಿರುವಾಗ ಇಲ್ಲಿ ಒಂದು ಅಂಡರ್ ಪಾಸ್ ಬೇಕೇ ಬೇಕು. ಮುಖ್ಯವಾಗಿ ಈಚೆಯಿಂದ ಆಚೆ ಕಡೆ ಈ ಸ್ಟೆಪ್ಪಲ್ಲಿ ಹೋದರೆ ಒಂದು 3/4 ಗಂಟೆ ಜಾಸ್ತಿ ಆಗ್ತದೆ. ಅಲ್ಲಿ ಮುಟ್ಟುವಾಗ ಕಮ್ಮಿ ಅಂದರೂ ಅರ್ಧ ಗಂಟೆ ಜಾಸ್ತಿ ಆಗ್ತದೆ. ಓಡಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲಿ. ಆ ಸ್ಟೆಪ್ನಿಂದೆಲ್ಲ ಓಡಿಕೊಂಡು ಹೋಗುವಂಥ ಜನರು ಇಲ್ಲ. ಈಗ ಮೆಲ್ಲ ನಡೆದುಕೊಂಡು ಹೋಗೋದೇ ಜನರು ಇಲ್ಲ. ಇನ್ನು ಮುಂದೆ ಓಡಿಕೊಂಡು ಹೋಗುವವರು, ನಡೆದುಕೊಂಡು ಹೋಗುವವರೆಲ್ಲ ಇಲ್ಲ, ಎಲ್ಲ ವೀಲಲ್ಲಿ ಹೋಗುವವರು. ಅದಕ್ಕೋಸ್ಕರ ಇನ್ನು ನೋಡಬೇಕು ಅಂಡರ್ ಪಾಸ್ ಆಗ್ತದಾ ಇಲ್ವೋ ಏನಂತೇಳಿ. ಆದರೆ ಒಂದು ವಿಷಯ, ಇಲ್ಲಿ ಮುಖ್ಯವಾಗಿ ಅಂಡರ್ ಪಾಸ್ ಮಾಡಲೇಬೇಕು. ಇನ್ನು ಯಾಕೆಂದರೆ ಈ ನಮ್ಮ ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಉಂಟು, ಪಾರ್ಕಿಂಗ್ ಎಲ್ಲ ಉಂಟು, ಮತ್ತು ದೊಡ್ಡ ಸಿಟಿ, ರೈಲ್ವೆದ್ದು ಉಂಟು. ಅಲ್ಲಿಂದ ಈಚೆ ಕಡೆ ಬರಲಿಕ್ಕೆ ಈಸಿಯಾಗಿ ಆಗ್ತದೆ. ಅಂಡರ್ ಪಾಸ್ ಬೇಕೇ ಬೇಕು.
ಸ್ಟೆಪ್ಪಿಂದ ಹೋಗ್ಲಿಕ್ಕೆ ಕಷ್ಟ, ರಶ್ ಆಗುವಾಗ ಸ್ಟೆಪ್ಪಿಂದ ಹೋಗ್ಲಿಕ್ಕೆ ಕಷ್ಟ, ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಇಲ್ಲದಿದ್ದರೆ ಅನ್ನೋದೊಂದು ಲಿಫ್ಟ್ ಥರ ಮಾಡಬೇಕು. ಹಾಗಿದ್ದರೆ ಮಾತ್ರ ಜನರಿಗೆ, ಇಲ್ಲಿಯ ಮನುಷ್ಯರಿಗೆ, ನಮ್ಮ ಈ ಮಂಜೇಶ್ವರದ ಸ್ಥಳದವರ ವ್ಯಕ್ತಿಗಳಿಗೆ ಒಂದು ಸಂತೋಷಕರ ವಿಷಯ. ಇಲ್ಲದಿದ್ದರೆ ಆ ಒಂದು ಖಾಲಿ ಮೇಲಿಂದ ಹೋಗುವಂಥ ಆ ಸ್ವರ್ಗಕ್ಕೆ ಹೋಗುವ ಏಣಿಯನ್ನಿಟ್ಟು ಏನು ಪ್ರಯೋಜನ ಇಲ್ಲ. ಅಲ್ಲಿಂದ ಎಷ್ಟು ಜನ ಹತ್ತಾರೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಅಡ್ಡ ಇಟ್ಟಿದ್ದಾರಲ್ಲ, ಅದರಿಂದ ಹಾರಿಕೊಂಡು ಹೋಗ್ತಾ ಇದ್ದಾರೆ. ಈಗ ನೀವು ನೋಡ್ಬೋದು ಎಲ್ಲ ಕಡೆ ಜಾಸ್ತಿಯಾಗಿ ಅದರಿಂದ ಹಾರಿಕೊಂಡು ಹೋಗುವಂಥ ಜನರು. ಅಲ್ಲಿ ನಾವು ಮುಟ್ಟಮ್ ಗೇಟ್ ಮತ್ತು ಆ ಕಡೆ ಎಲ್ಲ ಕೆಲವೊಂದು ಇದಿದೆ, ಮೇಲಿಂದ ಹೋಗುವಂಥ ಏನು ಬ್ರಿಡ್ಜ್ ಇದೆ. ಆದರೆ ಆ ಬ್ರಿಡ್ಜನ್ನು ಬಿಟ್ಟು ನೆಲದಿಂದಲೇ ಹೋಗುವವರನ್ನು ನಾವು ನೋಡ್ತಾ ಇದ್ದೇವೆ. ಬ್ರಿಡ್ಜಿಂದ ಹೋಗುವವರು ಒಂದು 4 ಜನ ಆದರೆ ನೆಲದಿಂದ ಹೋಗುವವರು ಒಂದು 6 ಜನ ಇರ್ತಾರೆ. ಒಂದು ಇಬ್ಬರು ಇಲ್ಲಿಂದಲೇ ಹೋಗುವವರು, ಅದನ್ನು ಹಾರಿಕೊಂಡು ಹೋಗುವವರು ಯುವಕರು. ಯಾಕೆಂದರೆ ಯುವಕರಿಗೂ ಕೂಡ ಅಷ್ಟು ಎತ್ತರದಿಂದ ಹೋಗ್ಲಿಕ್ಕೆ ಕಷ್ಟ. ಅಂದಮೇಲೆ ಪ್ರಾಯದವರು ಹೇಗೆ ಹೋಗ್ಬೋದು? ಅದೆಲ್ಲ ತಿಳಿದು ಅದನ್ನೆಲ್ಲ ಮುಂದೆ ಪರಿಹರಿಸಬೇಕು. ಅದರ ಮುಂದೆ ಪರಿಹರಿಸ್ತೇವಾ ಇಲ್ವಾ? ಈಗ ಪೂರ್ಣಗೊಂಡಾದಮೇಲೆ, ಇದನ್ನು ಕೇಂದ್ರಕ್ಕೆ ಕೊಟ್ಟಾದಮೇಲೆ ಈ ರೋಡನ್ನು ಮತ್ತು ಈ ನಮ್ಮ ಕೇರಳದವರು ನೋಡ್ತಾರಾ, ಕೇರಳ ಗೌರ್ಮೆಂಟ್ ನೋಡ್ತಾರಾ, ಕೇಂದ್ರ ಗೌರ್ಮೆಂಟ್ ನೋಡ್ತದ? ಮೇಂಟೆನೆನ್ಸ್ ಯಾರು ಮಾಡ್ತದೆ ಗೊತ್ತಿಲ್ಲ. ಮೇಂಟೆನೆನ್ಸ್ ಮಾಡದಿದ್ದರೆ ಹುಳ್ಳು ಹಿಡಿದುಕೊಂಡು ಅದೇ ಹಾಗೇ ಇರ್ತದೆ, ಯಾರಿಗೂ ಗೊತ್ತಿಲ್ಲ.